ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಕರೆಯಿಂದ ಕಾವ್ಯ ಬ್ಲಾಗ್ಸ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳ್ಬೇಕಂದ್ರೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ನಾನು ಫ್ಲಿಪ್ಕಾರ್ಟಿಂದ ಸ್ವಲ್ಪ ಐಟಮ್ಸ್ನ ತರಿಸಿದ್ದೆ. ಸೊ ಅದು ಹೇಗಿದೆ ಅನ್ನೋದನ್ನ ರಿವ್ಯೂನ ಕೊಡ್ತಾ ಇದ್ದೀನಿ. ಹೇಗಿದೆ ನೀವು ಕೂಡ ಬೈ ಮಾಡ್ಬೋದು, ಲಿಂಕ್ ಕೂಡ ಹಾಕಿರ್ತೀನಿ ನಾನು. ಸೊ ಒಂದಷ್ಟು ನಾನು ಪರ್ಸ್ನಲಾಗಿ ಯೂಸ್ ಮಾಡುವಂಥದ್ದನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ಕೊನೆ ತನಕ ನೋಡಿ ವಿಡಿಯೋನ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬಿಡಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಹುಡುಕೋ ಅವಶ್ಯಕತೆ ಇರಲ್ಲ. ಸೊ ಇಮಿಡಿಯೇಟಾಗಿ ಬರ್ತಾ ಇರುತ್ತೆ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಕಣ್ಣು ಸುತ್ತ ಯಾರಿಗೆ ಕಪ್ಪಾಗಿರುತ್ತೆ ಈ ಜೆಲ್ನ ಯೂಸ್ ಮಾಡ್ಬೋದು. ಈ ಮಗು ಆದಮೇಲೆ ಆಗಿರ್ಬೋದು ಅಥವಾ ನಿದ್ದೆ ಇಲ್ಲದೆ ಇರುತ್ತಲ್ವ, ಆ ಥರದವರು ಈ ಜೆಲ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಹೇಗೆ ಅಪ್ಲೈ ಮಾಡೋದು, ಹೇಗೆ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ಇನ್ನೂ ಒಂದೇನಂತ ಹೇಳಿದ್ರೆ, ತುಂಬ ಜನಕ್ಕೆ ನಿದ್ರೆ ಇಲ್ದಲೇ ಡಾರ್ಕ್ ಸರ್ಕಲ್ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲರಿಗೂ ಕಪ್ಪಾಗಿರುತ್ತೆ. ಸೊ ನಾನು ಅದಕ್ಕೋಸ್ಕರ ಒಂದು ಜೆಲ್ನ ಆರ್ಡರ್ ಮಾಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಜೆಲ್ ಏನಿಲ್ಲ, ಸ್ವಲ್ಪ ನೈಟ್ ಮಲಗುವಾಗ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಆರಾಮಾಗಿ ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೆಲ್ಲ ನನ್ನ ಮಗಳಿಂದ ಇವಾಗ ಸ್ವಲ್ಪ ದೂರ ಎತ್ತಿ ಇಡಬೇಕು. ಸೊ ಈ ಥರ ಇರುತ್ತೆ. ಇದು ಬಂದು ನೋಡಿ ಖಾಲಿ ಇದೆ, ಮಲಗುವಾಗ ಹಾಕಬೇಕು. ಸೊ ಈ ಥರ ಮಾಡಿದಾಗ ಜೆಲ್ ಥರ ಫಾರ್ಮ್, ಅಂದರೆ ವಾಟರ್ ಥರ ಫಾರ್ಮ್ ಆಗುತ್ತೆ ಜೆಲ್ಲು. ಇದರಲ್ಲಿ ಈ ಥರ ಇದಿದೆಯಲ್ವ, ಇದು ರೋಲ್ ಥರ ಆಗುತ್ತೆ ಆ್ಯಕ್ಚುಲಿ ಹಿಂಗೆ ಮಾಡಿದಾಗ. ಸೊ ನಾನು ನಿಮ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ, ಸುಮ್ಮನೆ ಅಂತ ಅಂದ್ಕೊಬಿಡಿ. ಸೊ ಈ ಥರ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗತ್ತೆ. ಮಲಗುವಾಗ ಹಾಕಬೇಕು, ಬೆಟರ್ ರಿಸಲ್ಟ್ ಕೊಡುತ್ತೆ. ಡೇನು ಕೂಡ ಮಲಗುವಾಗ ಹಾಕ್ಬೋದು, ನಾಟ್ ಅ ಪ್ರಾಬ್ಲಮ್. ಇದು ಮನೇಲಂತೂ ರಾತ್ರಿ ಎಲ್ಲ ನಿದ್ದೆಗೆಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತಾ ಬರುತ್ತೆ. ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು. ಹೈಲೈನ್ ಆ್ಯಂಡ್ ಜೆಲ್ ಅಂತ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ತುಂಬಾ ಯೂಸ್ಫುಲ್ ಆಗಿದೆ ನನಗೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಪ್ರೆಗ್ನೆಂಟ್ ಇದ್ದಾಗಲಿಂದನೂ ಯೂಸ್ ಮಾಡ್ತಿದ್ದೀನಿ, ಅದಕ್ಕಿಂತ ಮುಂಚೆಯಿಂದನೂ ಯೂಸ್ ಮಾಡ್ತಿದ್ದೀನಿ. ಬಟ್ ಅದು ಖಾಲಿ ಆಗಿತ್ತು ಅಂತೇಳಿ ತರಿಸಿರ್ಲಿಲ್ಲ. ತರಿಸಿದ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನಗಂತೂ ನೋಡ್ತಿರ್ಬೋದು ವೀಡಿಯೋಸ್ಗಳಲ್ಲಿ ಮೆಲಾಸ್ಮಾ ಇದೆ, ಮೆಲಾಸ್ಮಾಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಅದನ್ನು ಏನಾದ್ರು ಹೋದಾಗ ನಿಮಗೆ ರಿಸಲ್ಟು ಮತ್ತು ಏನು ಮಾಡಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇದಂತೂ ಡಾರ್ಕ್ ಸರ್ಕಲ್ಗೆ ತುಂಬಾ ಯೂಸ್ಫುಲ್ ಆಗಿದೆ ನನಗೆ. ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು. ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನಾನು ಆರ್ಡರ್ ಮಾಡಿದ್ದೆ. ಸೊ ಈ ಥರ ಹೇರ್ ಎಕ್ಸಸರೀಸ್, ಸ್ಟೈರಾ ಅಂತಾರೆ, ವೆನಿ ಅಂತಾರೆ, ಮತ್ತು ಆರ್ಟಿಫಿಷಿಯಲ್ ಫ್ಲವರ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ನೀವು ಪೋನಿಟಲ್ ಹಾಕಿ, ಮೀನ್ಸ್ ಜಡೆ ಥರ ಈ ಥರನೂ ಹಾಕಿ ನೀವು ಹಿಂಗೂ ಕೂಡ ವೇರ್ ಮಾಡ್ಬೋದು, ಮತ್ತು ಈ ಥರನೂ ಕೂಡ ವೇರ್ ಮಾಡ್ಬೋದು. ಯಾರಾದರೂ ಹೂವು ಮಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋದು, ಹೂವು ಮಡಿಯೋದು ಇಷ್ಟ ಇಲ್ಲದೇ ಯಾರೂ ಇರಲ್ಲ. ಬಟ್ ಒಂದೊಂದು ಡ್ರೆಸ್ಗೆ ಅಂತಲೇ ಈ ಥರ ಡ್ರೆಸ್ಸಸ್ನ ವೆಸ್ಟರ್ನ್ಗಾಗಿರ್ಬೋದು, ಟ್ರೆಡಿಷ್ನಲ್ಗಾಗಿರ್ಬೋದು, ಆ ಥರದಕ್ಕೆಲ್ಲನೂ ಕೂಡ ಇದು ಯೂಸ್ ಮಾಡ್ಬೋದು. ನಾನು ನಿಮಗೆ ಇಲ್ಲಿ ಪಿಕ್ಸ್ನ ಆ್ಯಡ್ ಮಾಡ್ತೀನಿ. ಇವಾಗಂತೂ ಹೇರ್ ಸ್ಟೈಲ್ ಒಂದು ಇದೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆ ಥರ ಹೇರ್ಗೆ ಪೋನಿಟಲ್ ಹಾಕಿ ಹಾಕ್ಬೋದು, ತುರ್ಬು ಹಾಕಿ ಹಾಕ್ಬೋದು, ಮತ್ತು ಫ್ರೀ ಹೇರ್ ಸ್ಟೈಲ್ ಬಿಟ್ಟು ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೂಡ ನಾನು ಟೈರಾ ಲಿಂಕ್ ಅಂತ ಹೇಳ್ಬಿಟ್ಟು, ಆರ್ಟಿಫಿಷಿಯಲ್ ಫ್ಲವರ್ ಲಿಂಕ್ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ತುಂಬ ಸಾರಿ ವೇರ್ ಮಾಡಿದ್ದೀನಿ ಕೂಡ, ನೀವು ನೋಡಿದರೆ ಇಲ್ಲೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ಲಿ ಇದು ಕೊಟ್ಟಿದ್ದಾರೆ, ಪಿನ್ ಹಾಕ್ಬೋದು. ಈ ಥರ ಎರಡು ಜಾಯಿಂಟ್ ಮಾಡೋ ಥರ ಎಲ್ಲ ಥರ ಹೇರ್ ಪಿನ್ಸ್ ಹಾಕಿ ಕೂಡ ಯೂಸ್ ಮಾಡ್ಬೋದು. ಈ ಥರ ಲಾಕ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅದೇ ತುರ್ಬೇನಾದ್ರೂ ಹಾಕ್ತೀನಿ ಅಂದಾಗ ಈ ಥರ ಲಾಕ್ ಮಾಡಿ ಯೂಸ್ ಮಾಡ್ಬೋದು. ಇದಂತೂ ತುಂಬಾ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಇನ್ನೂ ಒಂದೇನೆಂದರೆ, ಈ ಮದುವೆ ಆಗಲಿ, ಫಂಕ್ಷನ್ಸ್ ಆಗಲಿ, ಪೂಜೆ ಆಗಲಿ ಏನಾದರೂ ಆದರೆ ಫ್ರೂಟ್ಸ್ ಅಂತೂ ತುಂಬ ಮಿಕ್ಕಿರುತ್ತೆ ಎಲ್ಲರ ಮನೇಲಿ.
ಫ್ರೂಟ್ಸಿಂದಾಗಿ ಎಲ್ಲ ನೊಣಗಳು ಜುಯಿ ಅಂತ ಚಿಕ್ಕ ಚಿಕ್ಕ ನೊಣಗಳು ಓಡಾಡ್ತಿರುತ್ತೆ. ಓಪನ್ ಇರೋ ಇದರಲ್ಲಿ ಪ್ಲಾಸ್ಟಿಕ್ ಆಗಲಿ ಅಥವಾ ಯಾವುದೇ ಥರದ್ದು ಮೆಟಲ್ ಆಗಲಿ ಏನರಲ್ಲಾದರೂ ಹಾಕಿಟ್ರೆ ನೊಣಗಳು ಜುಯಿ ಅಂತ ಮುತ್ತುತ್ತಾ ಇರ್ತಾವಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನು ಕೂಡ. ಸೊ ಬರ್ಡ್ಸ್ ಆಗಿರ್ಬೋದು, ಈ ಥರ ಇದು ಲಿಡ್ ಬಂದಿದೆ, ಕ್ಯಾಪ್ ಬಂದಿದೆ ಇದಕ್ಕೆ. ಸೊ ಒಳಗಡೆ ಇಟ್ಬಿಟ್ಟು ನಾವು ಲಾಕ್ ಮಾಡಿದ್ರೆ ಇಲ್ಲಿ ನೆಟೆಡ್ ಥರ ಮೆಟಲ್ದಿದೆ. ಸೊ ಹಿಂಗೆ ಲಾಕ್ ಮಾಡಿಬಿಟ್ರೆ ಯಾವುದೇ ಥರದ ನೊಣಗಳು ಹೋಗಲ್ಲ ಆ್ಯಂಡ್ ಹಣ್ಣು ಕೂಡ ಹಾಳಾಗಲ್ಲ. ನೊಣ ತಿಂದಿರೋ ಹಣ್ಣನ್ನಂತೂ ನಾವು ತಿನ್ನೋಕ್ಕಾಗಲ್ಲ. ಅಂದರೆ ತಿನ್ನಿಲ್ಲ ಅಂದ್ರೂ ಅದು ಮಕ್ಕಳಿಗೆಲ್ಲ ಕೊಡುವಾಗ ಅಷ್ಟು ಸೇಫ್ ಇರಲ್ಲ, ಡೇಂಜರಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಇದರದ್ದು ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಫ್ರೂಟ್ ಬ್ಯಾಸ್ಕೆಟ್ ಅಂತ ಹಾಕಿರ್ತೀನಿ. ಆ ಲಿಂಕ್ನ ಪ್ರೆಸ್ ಮಾಡಿದರೆ ನಿಮಗೆ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ ಲಿಡ್ ಇರೋ ಅಂಥದ್ದು. ಎಷ್ಟು ತುಂಬಾ ಹಣ್ಣುಗಳು ಹಿಡಿಯುತ್ತೆ. ಫ್ರೂಟ್ಸ್ ಸ್ವಲ್ಪ ಇವಾಗ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೀನಿ ನನ್ನ ಮನೇಲಿ. ಇವಾಗ ಆಗಿರ್ಬೋದು ಅಥವಾ ನಾನಾದರೂ ಆಗಲಿ ತಿಂತಾನೆ ಇರ್ತೀನಿ. ಕಂಪಲ್ಸರಿ ಡೈಲಿ ಫ್ರೂಟ್ಸ್ ಇದ್ದೇ ಇರುತ್ತೆ. ಸೊ ತುಂಬ ನೊಣಮುತ್ತವಾಗಿ ಹಿಂಗೆ ಸ್ಕ್ರೋಲ್ ಮಾಡಿ ನೋಡಬೇಕಾದ್ರೆ ತುಂಬ ಚೆನ್ನಾಗಿ, ಬೇಸು ಕೂಡ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ಆ್ಯಕ್ಚುಲಿ. ಮುಟ್ಟಿದ್ರೆ ಹಿಂಗೆ ಪುಸ್ತಕ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ವಾಷೇಬಲ್ ಕೂಡ, ನಾವು ವಾಶ್ ಮಾಡ್ಕೊಬೋದು. ಹತ್ತಿರ ಒಂದು 3 kg 4 kg ಹಣ್ಣು ಹಿಡಿಯುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಯಾರೂ ತಂದಿಟ್ಕೊಳ್ಳಲ್ಲ ಬಿಡಿ. ಸೊ ಈ ಥರ ಇದು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಒಂಥರ ಫ್ಯಾನ್ಸಿಯಾಗೂ ಕಾಣುತ್ತೆ. ಇದ್ರೊಳಗಡೆ ಏನಾದರೂ ಲೈಟ್ಸ್ ಹಾಕ್ಬಿಟ್ಟೆ ಇಟ್ಟೆ ಅಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಬೆಳಕಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಏನಾದರೂ ಅಥವಾ ಸೀರಿಯಲ್ಸ್ ಲೈಟ್ಸ್ ಅಥವಾ ಏನಾದರೂ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮತ್ತು ಒಂದಷ್ಟು ಪಾಟ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಸೊ ವಿಡಿಯೋ ಎಲ್ಲ ಮಾಡುವಾಗ ನಮಗೆ ಯೂಸ್ಫುಲ್ ಆಗುತ್ತೆ ಇದು ಅಂಥೇಳಿ. ಸೊ 5 ಪಾಟ್ಸ್ ಬಂದಿದೆ. ಒಂದು ಅದೇ ಗ್ರೀನ್ ಲೀಫ್ ಥರ ಬಂದಿದೆ, ಒಂದು ಫ್ಲವರ್ ಥರ ಬಂದಿದೆ, ಇನ್ನೊಂದು ಫ್ಲವರ್ ಥರ, ಇದು ಒಂಥರ ಫ್ಲವರ್ ಥರನೇ ಬಂದಿದೆ. ಸೊ ನಾನು ಏನಾದರೂ ವೀಡಿಯೋಸು ಇನ್ಸ್ಟಾಗ್ರಾಮ್ಗೆ ಅಥವಾ ಎಲ್ಲ ಮಾಡುವಾಗ ನನಗೆ ಇದು ತುಂಬ ಯೂಸ್ಫುಲ್ ಆಗಿದೆ. ಸೊ ದೊಡ್ಡದು ಒಂದೊಂದು ಇಟ್ಕೊಳ್ಳೋಕ್ಕಿಂತ ಈ ಥರ ಒಂದೊಂದು ಚಿಕ್ಕದಾಗಿ ಇಟ್ಕೊಂಡು ಇದನ್ನು ಕೂಡ ಯೂಸ್ ಮಾಡ್ಬೋದು. ವೀಡಿಯೋಸ್ಗೆ ಅಂತಲ್ಲ, ನೀವು ನಾರ್ಮಲಾಗೂ ಏನಾದರೂ ಚಿಕ್ಕದಾಗಿ ಇಡ್ಬೋದು. ಅಂದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ಬೈ ಮಾಡ್ಬೋದು. ಇದರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಥ್ರೂ ಲಿಂಕ್ ನೀವು ಬೈ ಮಾಡಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಏನಾದರೂ ನಾವಿವಾಗ ಜ್ಯೂಸ್ ಮಾಡ್ತಿದ್ದೀನಿ ಅಥವಾ ಏನಾದರೂ ಅಂದಾಗ ಈ ಥರ ಇಟ್ಕೊಂಡು ಒಂದು ಇದು ಮಾಡ್ಬೋದು. ಇಲ್ಲಾಂದರೆ ಟಿ ವಿ ಸ್ಟ್ಯಾಂಡ್ಗಳ ಮೇಲೂ ಕೂಡ ಒಂದೊಂದು ಇಡ್ಬೋದು ಅಥವಾ ಫ್ರೇಮ್ ಹತ್ರ ಆಗಿರ್ಬೋದು, ಆ ಥರ ಎಲ್ಲ ಇಡ್ಬೋದು. ಸೊ ತುಂಬ ಬ್ಯೂಟಿಫುಲ್ ಅಂತ ಅನಿಸುತ್ತೆ ನೋಡೋದಕ್ಕೂ ಕೂಡ. ನೋಡ್ತಿರ್ಬೋದಲ್ವ ನೀವು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದೇ ದೊಡ್ಡದಾಗ್ಬಿಟ್ರೆ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ಇದನ್ನು ಕೂಡ ಶೇರ್ ಮಾಡಿರ್ತೀನಿ ಲಿಂಕು. ಸೊ ನೋಡಿ, ಈ ಥರ ಏನಾದರೂ ವೀಡಿಯೋಸ್ ನಾನು ಮಾಡಬೇಕು ಅಂದರೆ ಸಪ್ರೇಟ್ ಆದಾಗ ಈ ಥರ ನನಗೆ ಇದು ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಪಾಟ್ಸು. ಸೊ ಮತ್ತು ಇನ್ನೊಂದು ನಾನು ಕ್ರೀಮ್ ಆರ್ಡರ್ ಮಾಡಿದೆ ಮಲಿಯೋ ಅನ್ನೋ ಇದರಿಂದ, 7-1 ಕ್ರೀಮ್ ಅಂತ ಹೇಳಿ. ಸೊ ಇದರಲ್ಲಿ ಏನೇನಿಲ್ಲ ಇದೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಕ್ರೀಮ್ ಏನಂದರೆ ಪ್ರೈಮರು ಮತ್ತು ಕ್ರೀಮು ಏನಂದರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ 7-in-1 ಇದು ಕೊಡುತ್ತೆ. ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಇದನ್ನು ಹೇಗೆ ಯೂಸ್ ಮಾಡೋದು ಏನು ಅನ್ನೋದನ್ನ ಇದು ಮಾಡ್ತೀನಿ ನೋಡಿ. ಇಲ್ಲಿ ಲಿಸ್ಟ್ ಇದೆ 1 2 3 4 5 6 7. ಸನ್ ಬ್ಲಾಕ್, ಕನ್ಸೀಲರ್, ಏಜ್ ಮಿರಾಕಲ್, ಮಾಯ್ಶ್ಚರೈಸರ್, ಆ್ಯಂಟಿ ಶೈನ್ ಆ್ಯಂಡ್ CC ಕ್ರೀಮ್, ಪ್ರೈಮರ್. ಇಷ್ಟನ್ನು ನಾವು ಒಂದೊಂದು ಕ್ರೀಮನ್ನು ಹಾಕಿ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ಕ್ರೀಮಿಂದ ನಾವು ಯೂಸ್ ಮಾಡ್ಬೋದು. ನಾನು ಇದನ್ನು ಪರ್ಸ್ನಲಾಗಿ ತರಿಸ್ಕೊಂಡು ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂನ ಹೇಳ್ತಾ ಇದ್ದೀನಿ, ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದೇ ಕ್ರೀಮ್ನ 7-in-1 ಕ್ರೀಮ್ನ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಯಾರಿಗೂ ನಂಬಿಕೆ ಇರಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾರೆ ಏನೋ ಒಂದು ಬಿಡ್ತಾರೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಯೂಸ್ ಮಾಡಿರ್ತಕ್ಕಂಥದ್ದನ್ನೇ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನನ್ನ ಮಗಳು ಓಪನ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಫುಲ್ ಟೈಟಾಗಿ ಹಾಕಿಟ್ಬಿಟ್ಟಿದ್ದೀನಿ. ಎಲ್ಲನೂ ಇವಾಗ ಏನು ಬಿಡಲ್ಲ ಅವಳು, ಅದಕ್ಕೆ ಹಿಂಗೆ ಟೈಟಾಗಿ ಹಾಕ್ಬಿಟ್ಟಿರ್ತೀನಿ. ಸೊ ಜಸ್ಟ್ ನೀವು ಸ್ವಲ್ಪ ತೊಗೊಳ್ಳಿ, ಏನು ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಪ್ರೈಮರು ಎಲ್ಲ ಬಂದಿರೋದ್ರಿಂದ ನಮಗೆ ಬೇರೆ ಎಲ್ಲ ಹಚ್ಚಿಬಿಟ್ಟು ಅಪ್ಲೈ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಜಸ್ಟ್ ರಬ್ ಮಾಡಬೇಕು, ಸ್ವಲ್ಪ ಅದು ಸೆಟ್ ಆಗಬೇಕಾಗುತ್ತೆ. ಅವಾಗ ಸ್ವಲ್ಪ ನಿಮ್ಗೆ ವೈಟ್ ಅಂತ ಅನಿಸುತ್ತೆ, ಬಟ್ ಆಮೇಲೆ ಅದು ಸೆಟ್ ಆದಮೇಲೆ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಸೊ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ. ನೀವು ಬೇಕಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಬೋದು.
ಸೊ ನಾನು ಡೈಲಿ ಯೂಸ್ ಮಾಡೋ ಅಂಥದ್ದು ಇದೇನೆ. ಸೊ ಏನಾದರೂ ಔಟ್ಸೈಡ್ ಹೋಗ್ಬೇಕಂದ್ರೆ ಸ್ವಲ್ಪ ಇದ್ರ ಮೇಲೇ ನಾನು ಇನ್ನೂ ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಅದು ಇನ್ನೂ ಸ್ವಲ್ಪ ಗ್ಲೋಯಿಂಗು ಆ್ಯಂಡ್ ಇನ್ನೂ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಜಸ್ಟ್ ಇಷ್ಟೇ ನಾನು ಡೈಲಿ ಯೂಸ್ ಮಾಡೋಂಥದ್ದು, ವೇರಲ್ಲ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೋಡ್ತಿರ್ಬೋದು ನೀವು. ಸೊ ನೀವು ನೋಡ್ತಿರ್ಬೋದು ನಾನು ಇಷ್ಟೇ ಡೈಲಿ ಬೇಸಿಸಲ್ಲಿ ಕ್ರೀಮ್ನ ಯೂಸ್ ಮಾಡೋದು. ಸೊ ಯಾವುದೇ ಥರದ್ದು ಯೂಸ್ ಮಾಡಲ್ಲ. ಅಂದರೆ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗಬೇಕು ಮಾಡಬೇಕಂದಾಗ, ಪಾರ್ಟಿ ಅಥವಾ ದೂರ ಎಲ್ಲಾದರೂ ಹೋಗಬೇಕಂದಾಗ ನಾನು ಬೇರೆ ಇದ್ರ ಮೇಲೇ ಬೇರೆ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಡೈಲಿ ನಾನು ಒಂದು ಸ್ಟಿಕ್ಕರ್ನ ಇಟ್ಬಿಟ್ಟು ಡೈಲಿ ನನ್ನ ಕತೆ ಮುಗಿಯುತ್ತೆ, ಮೇಕಪ್ ಕತೆ. ಒಂದು ಸನ್ಸ್ಕ್ರೀನ್ ಹಚ್ಚು, ಇಲ್ಲ ಪ್ರೈಮರ್ ಹಚ್ಚು, ಮಾಯ್ಶ್ಚರೈಸರ್ ಹಚ್ಚು, ಎಲ್ಲ ಹಚ್ಚೋ ಅವಶ್ಯಕತೆ ಇರಲ್ಲ. ಫೌಂಡೇಶನ್, ಕ್ರೀಮ್, ಬೇಸ್ ಎಲ್ಲ ಕೂಡ ಒಂದರಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿ ಡೈಲಿ ಬೇಸಿಸಲ್ಲಿ ನಾನು ಇದನ್ನು ವೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡು ಶೇರ್ ಮಾಡಿದ್ದೀನಿ. ಲಿಂಕ್ ಬಂದು ಇದರಲ್ಲಿ ಕಮೆಂಟ್ ಕೂಡ ಮಾಡಬಹುದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಕ್ರೀಮ್ ಲಿಂಕ್ ಅಂಥೇಳಿ ನೀವು ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಬ್ಯಾಂಗಲ್ಸ್ ಬಾಕ್ಸ್ನ ಆರ್ಡರ್ ಮಾಡಿದ್ದೀನಿ. ಆ ಬ್ಯಾಂಗಲ್ಸ್ ಬಾಕ್ಸ್ನ ಹೇಗೆ ಇದು ಮಾಡ್ಬೋದು, ಹೇಗೆ ಇಟ್ಕೋಬೋದು, ಎಷ್ಟು ಹಾಕ್ಬೋದು ಅನ್ನೋದನ್ನು ಹೇಳ್ತೀನಿ, ನೋಡೋಣ ಬನ್ನಿ. ನನಗಂತೂ ಇದು ತುಂಬ ಯೂಸ್ಫುಲ್ ಆಗಿದೆ. ಎಷ್ಟೊಂದು ಹೊಡೆದಾಕೊಂಡಿರೋ ಬಳೆಗಳೆಲ್ಲ ಇತ್ತು. ಇದು ಈ ಥರ ಇಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಬ್ಯಾಂಗಲ್ಸ್ ಅಂತ ಹೇಳ್ಬೋದು. ಹೇಗಿದೆ ನೋಡೋಣ ಬನ್ನಿ. ಸೊ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ಬಟ್ ಬಾಕ್ಸಲ್ಲೇ ಇತ್ತು. ಈ ಥರ ಎಲ್ಲ ಒಂದೊಂದಕ್ಕೆ ಡಿಫ್ರೆಂಟಾಗಿ ಥ್ರೆಡ್ ಕಟ್ಬಿಟ್ಟು ಇಟ್ಕೊಂಡಿದ್ದೆ. ಬಟ್ ಆದ್ರೂ ಇದರಲ್ಲಿ ಒಡೆದೋದಂಗಾಗಿ ಎಷ್ಟೊಂದು ಹೊಡೆದೋಗಿತ್ತು. ಆಮೇಲೆ ಹೊಟ್ಟೆ ಉರಿಯುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟು. ಇವಾಗಂತೂ ಒಂದು 50 ರೂಪೀಸ್ ಇಲ್ಲದೆ ಒಂದು ಡಜನ್ ಯಾವುದು ನಾರ್ಮಲ್ ಬಳೆಗೇ 50 ರೂಪೀಸ್ ಪ್ಲೇನ್ ಇರುತ್ತಲ್ಲ, ಅದಕ್ಕೆ ಎಷ್ಟೆಲ್ಲ ದುಡ್ಡು ಕೊಟ್ಟು ತಂದಿರ್ತೀವಿ. 200, 300 ಆ ಥರ ಹೊಡೆದೋದಾಗ ಎಷ್ಟು ಹೊಟ್ಟೆ ಉರಿಯುತ್ತೆ. ಸೊ ಈ ಥರ ಹಾಕ್ಕೊಂಡು ಏನಾದರೂ ಸೇಫಾಗಿ ಇದರಲ್ಲಿ ಈ ಥರ ಹಾಕೋದ್ರಿಂದ ಬಳೆನೂ ಕೂಡ ಸೇವ್ ಆಗುತ್ತೆ, ಮನಿನೂ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲನೂ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಹೆಚ್ಚು ಕಮ್ಮಿ ಗ್ಲಾಸ್ ಬ್ಯಾಂಗಲ್ಸ್ ಆದರೆ 3ರಿಂದ 4, ಒಂದೊಂದು ಸರಿ 5 ಕೂಡ ಆಗುತ್ತೆ. ಬಿಕಾಸ್ ನೋಡಿ ಅಲ್ಲಿ ನಂದು 2 ಡಜನ್ ಮೇಲಿದೆ 5. ಸೊ ಹಾಗಾಗಿ 3 to 4 ಡಜನ್ ಆರಾಮಾಗಿ ಆಗುತ್ತೆ. ಮೆಟಲ್ದು ಬರುತ್ತಲ್ಲ, ತುಂಬ ಚಿಕ್ಕದಂಥದ್ದಾದರೆ ಒಂದು 5 ಡಜನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದರಲ್ಲಿ ಈ ಥರ ಹಾಕ್ಕೊಂಡಾಗ ತೆಗಿಯೋಕ್ಕೂ ಈಸಿ ಆಗುತ್ತೆ, ಒಡೆದೋಗೋದು ಇಲ್ಲ, ಒಂಥರ ಏನೋ ಸೇಫ್ ಅಂತ ಅನಿಸುತ್ತೆ. ಎಲ್ಲಿ ಬೇಕಲ್ಲಿ ಬೀಳೋ ಥರನೂ ಇರಲ್ಲ, ಎಲ್ಲಿ ಬೇಕಿದ್ದ ಥರನೂ ಇರಲ್ಲ. ಈ ಥರ ಇಟ್ಟಾಗ ಒಂಥರ ಡಿಫ್ರೆಂಟಾಗಿ ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಮೆಟಲ್ದೆಲ್ಲ ಇಟ್ಕೊಂಡಿದ್ದೀನಿ, ಗ್ಲಾಸ್ದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಮಿಕ್ಕಿರೋ ಗ್ಲಾಸ್ನ ಈ ಕಡೆ ಇಟ್ಟಿದ್ದೀನಿ. ತುಂಬಾ ಇದೆ ಬ್ಯಾಂಗಲ್ಸ್ ಹೇಳ್ಬೇಕಂದ್ರೆ, ಇನ್ನೂ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಮತ್ತೆ ತರಿಸ್ಬೇಕಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಮೆಟಲ್ದು ನೋಡಿ ಪರ್ಪಲ್ ಆ್ಯಂಡ್ ಸಿಲ್ವರ್ ಕಲರ್ ಇದೆಯಲ್ಲ, ಆ ಬ್ಯಾಂಗಲ್ಸು ನಾನು 6 ಡಜನ್ ತೊಗೊಂಡಿದ್ದು. ಆಲ್ಮೋಸ್ಟ್ 5 ಡಜನ್ ಅಷ್ಟು ಅದಕ್ಕೆ ಫಿಟ್ ಆಗಿದೆ. ಸೊ ನೋಡಿ, ಇಲ್ಲಿ ನೋಡೋಕ್ಕೂ ಲುಕ್ ಚೆನ್ನಾಗಿರುತ್ತೆ, ತೊಗೊಳ್ಳೋಕ್ಕೂ ಕೂಡ ಈಸಿ ಅನಿಸುತ್ತೆ. ನನಗಂತೂ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು, ಬ್ಯಾಂಗಲ್ಸ್ ಬಾಕ್ಸ್ ಅಂತೇಳಿ. ಸೊ ನಾನು 2 ತರಿಸಿದ್ದೆ ಕಾಂಬೋ ಆರ್ಡರಲ್ಲಿ. ಸಿಂಗಲ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ನೋಡಿ, ಹೊಡೆದೋಗಿರೋದೆಲ್ಲ ಸ್ವಲ್ಪ ಇಷ್ಟರಲ್ಲಿ ಹೊಡೆದೋಗಿರೋದು ಇಷ್ಟೊಂದಿದೆ. ಇನ್ನೂ ಎಷ್ಟು ಹೊಡೆದೋಗಿದೆಯೋ ಏನೋ ಅನ್ನೋದು ಗೊತ್ತಿಲ್ಲ. ಇನ್ನೂ ಕ್ಲೀನ್ ಮಾಡೋದಿದೆ, ಅದು ಯಾವಾಗ ಕ್ಲೀನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್.
ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಆ್ಯಕ್ಚುಲಿ ಕ್ರೀಮ್ಸ್ ಆಗಿರ್ಬೋದು ಯಾವುದನ್ನ ನಾನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್, ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಿಕಾಸ್ ಯೂಸ್ ಮಾಡದೇ ಇರೋವಂಥ ಪ್ರಾಡಕ್ಟ್ಸ್ ನಾನು ನಿಮ್ಮ ಜೊತೆ ಯಾವುದೂ ಯೂಸ್ ಮಾಡಲ್ಲ. ಬಿಕಾಸ್ ಸುಮ್ಮನೆ ಯಾವುದೋ ಒಂದು ಪ್ರಮೋಷನ್ ಬಂತು, ಯಾವುದೋ ಇದಕ್ಕೆ ಬಂತು ಅಂತೇಳಿ ನಾನು ಮಾಡಲ್ಲ. ನಾನು ಅಪ್ಲೈ ಮಾಡುವಂಥ ಕ್ರೀಮ್ಸ್ ಆಗಿರ್ಬೋದು, ಜೆಲ್ಸ್ ಆಗಿರ್ಬೋದು, ಅಥವಾ ಐಟಮ್ಸ್ ಆಗಿರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಸೊ ಪ್ರಮೋಷನ್ಗೋಸ್ಕರ ನಾನು ಯಾವುದೇ ಇದನ್ನು ಮಾಡಲ್ಲ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆಯಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.